If you need to understand this topic, QIA plus ABCD ಅಲ್ಲಿವು ನೋಡ್ರಲ್ಲ ನೋಡಿ. ಈಗ ನಿಮಗೆ ಅಕಾರ್ಡಿಂಗ್ ಟು ಯು ಜೆಂಡರ್ ಈಸ್ ಬೈನರಿ. 2 ಲಿಂಗಗಳಿದ್ದಾವೆ ಅಂತ ಹೇಳ್ತೀರ. ಒಂದು ಸ್ತ್ರೀಲಿಂಗ, ಇನ್ನೊಂದು ಪುಲ್ಲಿಂಗ. ಬಟ್ ತುಂಬ ಲಿಂಗಗಳಿದ್ದಾವೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ನೋಡೋಣ ಅಂದಪ್ಪ. ಈಗ ನಾವು ಬೈ ನೇಚರ್ ಓಕೆ ವಿ ಹ್ಯಾವ್ 2 ಜೆಂಡರ್ಸ್ ನಾರ್ಮಲಿ ಬೈನರಿ ಅಂತ ಹೇಳಿದ್ರು. ಒಂದು ಮೇಲು, ಒಂದು ಫೀಮೇಲ್. ಓಕೆ, ಸೊ ಮೇಲಲ್ಲಿ ಓಕೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗೆ ಕಾರಣ ಆಗ್ತಕ್ಕಂಥ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಫೀಮೇಲಲ್ಲಿ ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್. ಎಸ್ ಆರ್ ನೋ? ಒಂದು ಪ್ರೌಢಾವಸ್ಥೆ ಬಂದಮೇಲೆ ಈ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಓಕೆ, ಒಂದು ಪ್ರೌಢಾವಸ್ಥೆ ದಾಟಬೇಕು, 7th 8th ಸ್ಟ್ಯಾಂಡರ್ಡ್. ಗಂಡು ಮಕ್ಕಳಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಓಕೆ ಸೆಕೆಂಡರಿ ಸೆಕ್ಷುವಲ್ ಮೇಲ್ ಕ್ಯಾರೆಕ್ಟರ್ಸ್ ಏನಾಗುತ್ತೆ? ಆ್ಯಡಮ್ಸ್ ಆ್ಯಪಲ್ ಬ್ರೇಕ್ ಆಗುತ್ತೆ. ಡೆವಲಪ್ಮೆಂಟ್ ಆಫ್ ಮುಸ್ಟಾಚ್, ಡೆವಲಪ್ಮೆಂಟ್ ಆಫ್ ಬಿಯರ್ಡ್, ಮಸ್ಕ್ಯುಲೈನ್ ಬಾಡಿ, ರೈಟ್? ಇದು ಗಂಡು ಮಕ್ಕಳಲ್ಲಿ. ಹೆಣ್ಮಕ್ಳಲ್ಲಿ ಡೆವಲಪ್ಮೆಂಟ್ ಆಫ್ ಮೆಮೊರಿ ಗ್ಲ್ಯಾಂಡ್ಸ್, ಪ್ಯುಬರ್ಟಿ ಹಿಟ್ ಆಗುತ್ತೆ. ಇದು ಹೆಣ್ಮಕ್ಳು, ಆಯಿತಾ? ಬಟ್ ಗಂಡು ಹೆಣ್ಣಾಗೆ ಹುಟ್ಟಿರ್ತಾರೆ. ಬಟ್ ಡ್ಯೂ ಟು ಜೆನೆಟಿಕ್ ಮ್ಯುಟೇಷನ್ಸಿಂದ, ಅನುವಂಶೀಯ ರೂಪಾಂತರಗಳಿಂದ ಇತರ ಲಿಂಗಗಳು ಸೃಷ್ಟಿಯಾಗುತ್ತೆ. ಈಗ ನಾನು ಯಾವಾಗಲೂ ಹೇಳ್ತೀವಿ, ಲಾಕ್ ಆ್ಯಂಡ್ ಕೀ ಥಿಯರಿ ಅಂತ ಬರುತ್ತೆ ಒಂದು ಆಂಥ್ರೋಪಾಲಜಿನಲ್ಲಿ. ಟೆಸ್ಟೋಸ್ಟಿರಾನ್ ಕಂಡ್ರೆ ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ನು ಆ್ಯಕ್ಟಿವೇಟ್ ಆಗಬೇಕು, ಅಂದರೆ ಅಟ್ರಾಕ್ಟ್ ಆಗಬೇಕು. ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ ಕಂಡ್ರೆ ಟೆಸ್ಟೋಸ್ಟಿರಾನ್ ಅಟ್ರಾಕ್ಟ್ ಆಗಬೇಕು. ಈಗ ನೀವು ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅಂದರೆ ನೀವು ನಾರ್ಮಲ್ ಇದ್ದೀರಾ ಅಂತ ಅರ್ಥ. ಸರಿ, ಯಾಕೋ ಅಟ್ರಾಕ್ಟ್ ಆಗ್ತಿಲ್ಲ ಸರ್, ಏನೋ ಸಮಸ್ಯೆ. ಬಟ್ ಅಟ್ರಾಕ್ಷನ್ ತಪ್ಪಲ್ಲ, ಎಕ್ಸ್ಪೆರಿಮೆಂಟೇಷನ್ ತಪ್ಪು. ಅಟ್ರಾಕ್ಷನ್ ಟೈಮ್ ಓಕೆ. ಫಸ್ಟ್ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ, ಆಮೇಲೆ ಏನು ಬೇಕಾದ್ರೆ ಮಾಡಿ, ಆಯಿತಾ? ಲಿಸನ್. ಬಟ್ ನೋಡಿ, ಲೈಂಗಿಕ ದೃಷ್ಟಿಕೋನ, ಸೆಕ್ಷುವಲ್ ಓರಿಯೆಂಟೇಷನ್ನು ಆಪೋಸಿಟ್ ಜೆಂಡರ್ ಮೇಲೆ ಇರಬೇಕು ಯಾವಾಗ. ಆದರೆ ಒಬ್ಬ ಮಹಿಳೆಯ ಲೈಂಗಿಕ ದೃಷ್ಟಿಕೋನ ಮತ್ತೊಬ್ಬ ಮಹಿಳೆ ಮೇಲಿದ್ದರೆ ದರ್ ಕಾಲ್ಡ್ ಅಸ್ ಲೆಸ್ಬಿಯನ್ಸ್. ಒಬ್ಬ ಪುರುಷನ ಲೈಂಗಿಕ ದೃಷ್ಟಿಕೋನ ಮತ್ತೊಬ್ಬ ಪುರುಷನ ಮೇಲಿದ್ದರೆ ಗೇ. ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಮಹಿಳೆಯರ ಮೇಲೂ ಇದೆ, ಪುರುಷರ ಮೇಲೂ ಇದೆ. ಅಲ್ಲಾವುದ್ದೀನ್ ಖಿಲ್ಜಿ ಬೈಸೆಕ್ಷುವಲ್. ರೈಟ್? ಪದ್ಮಾವತ್ ಮೂವಿ ನೋಡಿದಿರಿಲ್ಲ? ಓಕೆ. ಬಟ್ ಈ ಟ್ರಾನ್ಸ್ಜೆಂಡರಲ್ಲಿ ನೋಡಿ, ಟ್ರಾನ್ಸ್ಜೆಂಡರಲ್ಲಿ 2 ಥರ ಇದಾವೆ, ಆಯಿತಾ? ಒಂದು ಟ್ರಾನ್ಸ್ ಮೇಲು, ಇನ್ನೊಂದು ಟ್ರಾನ್ಸ್ ಫೀಮೇಲ್. ಟ್ರಾನ್ಸ್ಜೆಂಡರ್ ಓಕೆ ಮಂಗಳಮುಖಿಯರು ಅಂತ ನೀವೇನು ಕರೀತಾರೆ, ತೃತೀಯ ಲಿಂಗಿಗಳು. ಅಂದರೆ ಹುಡ್ತಾ ಗಂಡು ಮಕ್ಕಳಾಗಿ ಹುಟ್ಟಿರ್ತಾರೆ, ಪೂರ್ತಿ ಬಾಡಿ ಫಿಸಿಯಾಲಜಿ ಗಂಡು ಮಕ್ಕಳದೇ ಇರುತ್ತೆ. ಬಟ್ ಪ್ರೌಢಾವಸ್ಥೆಗೆ ಬಂದಾಗ ಟೆಸ್ಟೋಸ್ಟಿರಾನ್ ಸೆಕ್ರೇಟ್ ಆಗಬೇಕಾಗಿತ್ತು. ಬಟ್ ಡ್ಯೂ ಟು ಜೆನೆಟಿಕ್ ಮ್ಯುಟೇಷನ್ ಒಂದು ಲೈಟ್ ಅಮೌಂಟ್ ಆಫ್ ಪ್ರೊಜೆಸ್ಟಿರಾನ್ ಮತ್ತು ಎಸ್ಟ್ರೋಜನ್ ಬಂದ್ಬಿಡುತ್ತೆ ಗಂಡು ಮಕ್ಕಳು. ಆವಾಗ ಗಂಡು ಮಕ್ಕಳಲ್ಲಿ ಲೈಕ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್, ಆ್ಯಡಮ್ಸ್ ಆ್ಯಪಲ್ ಬ್ರೇಕ್ ಆಗಲ್ಲ, ಶೈ ನೇಚರ್, ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಅಂದರೆ ಹೆಣ್ಮಕ್ಳಿಗೆ ಕ್ವಾಲಿಟೀಸ್ ಕಾಣಿಸ್ಕೊಂಬಂತು. ಓಕೆ, ಹಂಗಂತ ನೀವು ಬಾಡಿನೇ ಚೇಂಜ್ ಆಗುತ್ತೆ ಅಂತಲ್ಲ, ಕೆಲವು ಬದಲಾವಣೆಗಳಾಗ್ತವೆ. ಅಂದರೆ ಹುಡ್ತಾ ಗಂಡು ಮಕ್ಕಳಾಗಿದ್ದರು, ಆಮೇಲೆ ಹೆಣ್ಮಕ್ಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ. ಟ್ರಾನ್ಸ್ ಫೀಮೇಲ್. ಈಗ ಕೆಲವು ಹೆಣ್ಮಕ್ಳಾಗಿ ಹುಟ್ಟಿರ್ತಾರೆ, ಬಟ್ ಕೆಲವು ಹಂತಗಳಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಟೆಸ್ಟೋಸ್ಟಿರಾನ್ ಸೆಕ್ರೇಟ್ ಆಗಿಬಿಡುತ್ತೆ. ಸೊ ಅಂಥ ಹೆಣ್ಮಕ್ಳಲ್ಲಿ ಡೆವಲಪ್ಮೆಂಟ್ ಆಫ್ ಬಿಯರ್, ಡೆವಲಪ್ಮೆಂಟ್ ಆಫ್ ಮುಸ್ಟಾಚ್, ಓಕೆ ಆ್ಯಡಮ್ಸ್ ಆ್ಯಪಲ್ ಬ್ರೇಕ್ ಆಗೋದು, ಮಸ್ಕ್ಯುಲೈನ್ ಬಾಡಿ. ಸೊ ದರ್ ಕಾಲ್ಡ್ ಅಸ್ ಟ್ರಾನ್ಸ್ ಮೇಲ್. ದೇ ಆರ್ ಪ್ಯೂರ್ಲಿ ಜೆನೆಟಿಕ್ ಮ್ಯುಟೇಷನ್ಸ್, ಆಯಿತಾ? LGBT ಆಯಿತು. ಐ ತಗೊಳ್ಳಿ. ಐಲಿ ಏನಂತ ಇದು ವಿಚಿತ್ರ ಇದೆ, ಇಂಟರ್ಸೆಕ್ಸ್ ಇದೆ. ಓಕೆ, ಇದೇನಾಗ್ಬಿಡುತ್ತೆ, ತಾಯಿಯ ಗರ್ಭದಲ್ಲಿದ್ದಾಗಲೇ ಮ್ಯುಟೇಷನ್ ಆಗಿಬಿಡುತ್ತೆ. ಅಂದರೆ ಫೀಮೇಲ್ಸಲ್ಲಿ ದರ್ ಇಸ್ ಅ ಡೆವಲಪ್ಮೆಂಟ್ ಆಫ್ ಟೆಸ್ಟೀಸ್, ಮೇಲ್ಸಲ್ಲಿ ದರ್ ಇಸ್ ಡೆವಲಪ್ಮೆಂಟ್ ಆಫ್ ಓವರೀಸ್,
ಅಥವಾ ಮೇಲ್ಸಲ್ಲಿ ದ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಇನ್ ದ ಬಿಗಿನಿಂಗ್ ಇಟ್ಸ್. ಸೊ ಆರ್ಗನ್ಸ್ ಇಂಟರ್ಚೇಂಜ್ ಇರ್ತವೆ ಇದರಲ್ಲಿ. ಓಕೆ, ಇದು ಜೆನೆಟಿಕ್ ಮ್ಯುಟೇಷನ್ಸ್ ಇಂದಾಗ. ಮತ್ತು ಈ ಜೆನೆಟಿಕ್ ಮ್ಯುಟೇಷನ್ಸು ಬರೀ ಹೋಮೋಸೇಪಿಯನ್ಸಲ್ಲ, ಎಲ್ಲ ಸ್ಪೀಷೀಸಲ್ಲೂ ಆಗುತ್ತೆ. ಓಕೆ, ಸೊ ಎಲ್ಲ ಸ್ಪೀಷೀಸಲ್ಲೂ ಆಗುತ್ತೆ ಇದು, ಬರೀ ಹೋಮೋಸೇಪಿಯನ್ಸ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದು ಇಂಟರ್ಸೆಕ್ಸ್ ಇದು, ಆಯಿತಾ. ಓಕೆ, ಈಗ ಎ ಸೆಕ್ಷುವಲ್ ಅಂದರೆ ಟೆಸ್ಟಾಸ್ಟಿರಾನ್ ಸೆಕ್ರೆಟ್ ಆಗೇ ಇಲ್ಲ. ಗಂಡು ಮಕ್ಕಳಾಗಿದ್ದರು ಒಂದು ಪ್ರವರ್ಧಮಾನಕ್ಕೆ ಬಂದಮೇಲೆ ಸೆಕೆಂಡರಿ ಸೆಕ್ಷುವಲ್ ಮೇಲ್ ಕ್ಯಾರೆಕ್ಟರ್ಸ್ ಕಾಣಿಸ್ಕೊಂತಾನೆ ಇಲ್ಲ. ಆದರೆ ಹೆಣ್ಣು ಮಕ್ಕಳಾಗಿದ್ದು ಅವರಲ್ಲಿ ಸೆಕೆಂಡರಿ ಸೆಕ್ಷುವಲ್ ಫೀಮೇಲ್ ಕ್ಯಾರೆಕ್ಟರ್ಸ್ ಕಾಣಿಸ್ಕೊಂತಾನೆ ಇಲ್ಲ, ಹಂಗೆ ಇದ್ದಾರೆ. ಇದರ ಕಾಲ್ಡ್ ಸಿ ಎ ಸೆಕ್ಷುವಲ್. ಇವರು ನೋಡಿ ಆಡ್ಕೊಳ್ಳೋದು ಬೇರೆ. ಅದೇ ಪರಿಸ್ಥಿತಿಲಿ ಇದ್ದರೆ, ಈಗ ಗಂಡು ಹೆಣ್ಣನ್ನು ದೇವ್ರು ಹೆಂಗೆ ಸೃಷ್ಟಿ ಮಾಡಿದಾನೋ ಇವನು ದೇವರೇ ಸೃಷ್ಟಿ ಮಾಡಿರೋದು. ಗಂಡು ಹೆಣ್ಣನ್ನು ದೇವ್ರು ಹೆಂಗೆ ಸೃಷ್ಟಿ ಮಾಡಿದಾನೋ ಇವ್ರನ್ನೂ ದೇವರೇ ಸೃಷ್ಟಿ ಮಾಡಿರೋದು. ಆ ಜಾಗದಲ್ಲಿ ನಾವಿದ್ದಿದ್ರೆ ಅದನ್ನ ಇಟ್ಕೊಂಡು ಮಾತಾಡ್ಬೇಕು ಯಾವಾಗ. ಓಕೆ, ಸೊ ದೇ ಆರ್ ಫೈಟಿಂಗ್ ಫಾರ್ ದ ರೈಟ್ಸ್. ಸೊ ಹಾಗಾದರೆ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್ಸ್, ಓಕೆ, ಇಂಟರ್ಸೆಕ್ಸ್, ಎಸೆಕ್ಷುವಲ್, ಈ ಸಮುದಾಯವನ್ನು ಕ್ವೀರ್ ಕಮ್ಯುನಿಟಿ ಅಂತ ಕರಿತೀವಿ. ಆಯಿತಾ, ಸರಿ. ಇವ್ರಿಗೆ ಸಂಬಂಧಪಟ್ಟಂತೆ ಇವ್ರೇನು ಮಾಡ್ತೀನಿ ನೋಡಿ, ಈ ಥರ ಏನಾದ್ರು ಇದು ಬಿಟ್ರೆ ನೋಡಿ, ಇವ್ರಿಗೆ ಯಾರು ಮನೆ ಮಾಡೇ ಕೊಡಲ್ಲ, ಕೆಲಸ ಕೊಡಲ್ಲ, ಪ್ರೈವೇಟ್ ಹಾಸ್ಪಿಟ್ಲಾಗಿ ನೋಡಲ್ಲ, ಪ್ರೈವೇಟ್ ಸ್ಕೂಲ್ಸಲ್ಲಿ ಸೇರಿಸ್ಕೊಳ್ಳಲ್ಲ. ಅಂದರೆ ಕ್ಲಿಯರ್ ಕಟ್ ವೈಲೇಷನ್ ಆಫ್, ನೋಡಿಲ್ಲಿ ಆರ್ಟಿಕಲ್ 14. ಹೌದಾ ಇಲ್ಲ ಹೇಳ್ಬೋದಾ? ಎಸ್ ಆರ್ ನೋ? ಕ್ಲಿಯರ್ ಕಟ್ ವೈಲೇಷನ್ ಆಫ್ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 21. ಆರ್ಟಿಕಲ್ 14 says that right to equality, ಎಲ್ಲಿ ಸಮಾನತೆ ಸೇರಿಕೆ. ಆರ್ಟಿಕಲ್ 15, ಆರ್ಟಿಕಲ್ 15 ನೋ ಡಿಸ್ಕ್ರಿಮಿನೇಷನ್ ದ ಗ್ರೌಂಡ್ಸ್ ಆಫ್ ಸೆಕ್ಸ್. ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ. ಆರ್ಟಿಕಲ್ 21 ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಲೈಫ್. ಮತ್ತು ಎಲ್ಲಿ ಸಿಗ್ತಿದೆ ಅವರು? ಹೊಡೆದಾಡಕತ್ತಾರೆ. ಇವರ ಹಕ್ಕುಗಳನ್ನು ಗುರುತಿಸ್ಲಿಕ್ಕೋಸ್ಕರ, ಈ ಸಮುದಾಯದ ಹಕ್ಕುಗಳನ್ನು ಗುರುತಿಸ್ಲಿಕ್ಕೋಸ್ಕರ ಪ್ರತಿ ವರ್ಷ ಜೂನ್ ತಿಂಗಳನ್ನು ನಾವೇನು ಸೆಲೆಬ್ರೇಟ್ ಮಾಡ್ತೀವಿ? ಪ್ರೈಡ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದರೆ ಇವ್ರ ಪರವಾಗಿ ಬಂದಿರತಕ್ಕಂಥ ಭಾರತ ಸರ್ಕಾರ ಯೋಜನೆಗಳು ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪುಗಳು. ಓಕೆ, ಸೊ ಸುಪ್ರೀಂ ಕೋರ್ಟ್ನ ತೀರ್ಪುಗಳು. ಸೊ ಲಿಸನ್ ಟು ಬಿ ವೆರಿ ಕೇರ್ಫುಲ್. ಅಬ್ಸರ್ವ್ ಸರ್, 2018ರಲ್ಲಿ ಒಂದು ಕೇಸ್ ನಡೀತು. ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. 2018 ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ, ಆಯಿತಾ. ಇದರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 377 ಅಂತಿದೆ. ಓಕೆ, ನೋಡಿ ದುರಂತ ಏನಂದರೆ 2018ರವರೆಗೂ ಹೋಮೋಸೆಕ್ಸ್ ವಾಸ್ ಎ ಕ್ರೈಮ್. ಸಲಿಂಗ ಕಾಮ ಕಾನೂನು ಬಾಹಿರ. ಗಂಡಸ್ರಿಗೆ ಲವ್ ಮಾಡಂಗಿಲ್ಲ, ಹೆಂಗಸ್ರಿಗೆ ಲವ್ ಮಾಡಂಗಿಲ್ಲ. ಆದರೆ ವಾಟ್ ಅಬೌಟ್ LGBTQ? ಅವರು ಸೃಷ್ಟಿ ಮಾಡಿರೋದು ದೇವರೇ ತಾನೆ. ಅದಕ್ಕೆ ವೈಜ್ಞಾನಿಕ ನಿಲುವುಗಳನ್ನು ಆಧರಿಸಿ ಸುಪ್ರೀಂ ಕೋರ್ಟ್ ನೋಡಿ ಸೆಕ್ಷನ್ 377 ಇನ್ವ್ಯಾಲಿಡ್ ಅಂತ ಕರೀತು. ದಟ್ ಮೀನ್ಸ್ ದಟ್ ಭಾರತದಲ್ಲಿ ಸಲಿಂಗಕಾಮ ಅಪರಾಧವಲ್ಲ. ಹೋಮೋಸೆಕ್ಸ್ ಇಸ್ ನಾಟ್ ಎ ಕ್ರಿಮಿನಲ್ ಅಫೆನ್ಸ್. ಹಾಗಾಗಿ ಸೆಕ್ಷನ್ 377 ವಾಸ್ ಸ್ಟಕ್ ಡೌನ್. ಯಾವ ಕೇಸು? ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಆಮೇಲೆ ನೋಡಿ 2014ರಲ್ಲಿ ಇನ್ನೊಂದು ಪ್ರಕರಣ ನಡೆಯುತ್ತೆ. ಓಕೆ, ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಟ್ರಾನ್ಸ್ಜೆಂಡರ್ LGBT ಅಲ್ಲ, LGB ಅಲ್ಲ, ಓನ್ಲಿ T. ಓಕೆ, ಲೆಸ್ಬಿಯನ್ಸ್, ಬೈಸೆಕ್ಷುವಲ್, ಗೇ, ಇಂಟರ್ಸೆಕ್ಸ್, ಎಸೆಕ್ಷುವಲ್ ಇವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಟ್ರಾನ್ಸ್ಜೆಂಡರ್ಸನ್ನು ಥರ್ಡ್ ಜೆಂಡರ್ ಅಂತ ಕರೀತು. ಇನ್ನು ಮುಂದೆ ಓಕೆ
ಮಂಗಳಮುಖಿಯರನ್ನ ನೀವು ತೃತೀಯ ಲಿಂಗಿಗಳು ಅಂತ ಕರೀಬೋದು. ಈಗ ಆಧಾರ್ ಕಾರ್ಡಲ್ಲಿ ಜೆಂಡರ್ ಅಂತ ಇರುತ್ತೆ, ಮೇಲ್ ಅಥವಾ ಫಿಮೇಲ್ ಅಂತ ಇರುತ್ತೆ, ಇವುದಲ್ಲಿ ಥರ್ಡ್ ಜೆಂಡರ್ ಅಂತ ಇರುತ್ತೆ, ಥರ್ಡ್ ಜೆಂಡರ್ ಅಂತ ಇರುತ್ತೆ. ಎಸ್ ಆರ್ ನೋ? ಓಕೆ, ಇದುವರೆಗೂ ಓಕೆ. ಸೊ ಮಿಕ್ಕವರೆಲ್ಲ ಮತ್ತೆ ಯಾವ ಜೆಂಡರ್ ಸರ್? ಅವ್ರನ್ನೆಲ್ಲ ಅದರ್ ಜೆಂಡರ್ ಅಂತ ಕರೀತಾರೆ. ಲೆಸಿಬಿಯನ್ಸ್, ಗೇ, ಬೈಸೆಕ್ಷುವಲ್, ಇಂಟರ್ಸೆಕ್ಸ್, ಎಸೆಕ್ಷುವಲ್ ಇವ್ರನ್ನ ಅದರ್ ಜೆಂಡರ್ ಅಂತ ಕರೀತಾರೆ. ಟ್ರಾನ್ಸ್ಜೆಂಡರ್ನ ಥರ್ಡ್ ಜೆಂಡರ್ ಅಂತ ಕರೀತಾರೆ. ಬಿಕಾಸ್ ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ 2014. ಆಮೇಲೆ ನವತೇಜ್ ಸಿಂಗ್ ಹೇಳಿದ್ನೇ ಇಲ್ಲ, ಎಸ್ ಆರ್ ನೋ? ಓಕೆ. ಮತ್ತು ಇದರಲ್ಲಿ ಇಫ್ ಯು ಟೇಕ್ ದಿಸ್ ಆಯಿತಾ, LGBT ಜಾಸ್ತಿ ಇರೋದು ಯಾರು? ಟ್ರಾನ್ಸ್ಜೆಂಡರ್ಸ್. ಎಸ್ ಆರ್ ನೋ? ಅವ್ರಿಗೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಕಾಯ್ದೆ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019. ಅಂದರೆ ಯಾವಾಗ ನಾಲ್ಸಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ತೃತೀಯ ಲಿಂಗಿಗಳು ಅಂತ ತೀರ್ಪು ಕೊಡುತ್ತಲ್ಲ, ಅದನ್ನು ಜಾರಿಗೆ ತರೋದಕ್ಕೋಸ್ಕರ ಭಾರತ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತಂತು, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019.